ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆಗೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘಟನಾ ಸ್ಥಳಕ್ಕೆ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಘಟನೆಗೆ ಕೆಲ ಲೋಪ ಆಗಿದೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ ಸಚಿವ. ಘಟನೆಯ ವಿವರಣೆಯನ್ನ ಪಡ್ಕೊಂಡಿದ್ದಾರೆ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ. ಡಿಸಿ ಹಾಗೆ ಎಸ್ಪಿಯಿಂದ ಸಚಿವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಬಹುದಾಗಿತ್ತು ಅಂತ ಘಟನೆಗೆ ಸಂಬಂಧಪಟ್ಟ ಹಾಗೆ ಚಲುವರಾಯಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿನ್ನೆ ಇನ್ಸಿಡೆಂಟು ಇನ್ನೊಂದಷ್ಟು ಬಿಗಿ ಬಂದೋಬಸ್ತ್ ಮಾಡಬಹುದಾಯಿತು. 50 ಜನ ಸಣ್ಣ ಒಂದು ಸಂಘಟನೆ ಗಣಪತಿ ಬಿಡ್ತಾ ಇದೆ ಅನ್ನೋದನ್ನು ಕಾರಣಕ್ಕೆ ಅವರು ಉದಾಸೀನ ಮಾಡಿದ್ರು, ಅಥವಾ ಲೋಕಲ್ ಪೊಲೀಸ್ನವರು ನಮ್ಮ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಉಪಯೋಗಿಸ್ಕೊಳ್ಳದೇ ಇರತಕ್ಕಂಥದ್ದು ಎಲ್ಲವೂ ಸೇರಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಎಂಕ್ವೈರಿ ರಿಪೋರ್ಟನ್ನು ನಾವು ಕೇಳಿದ್ದೀವಿ. ನಾನಿಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಬಗ್ಗೆ ಮಾಹಿತಿ ತಗೊಂಡಿದ್ದೀನಿ, ಬಟ್ ಈ ನಡೀಲಿಕ್ಕೆ ಏನೇನು ಲ್ಯಾಪ್ಸಸ್ ಇದೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೇಳಿದ್ವಿ. ಮೊನ್ನೆ ಮುಖ್ಯಮಂತ್ರಿಗಳು ಒಂದು ರಿಪೋರ್ಟು ಸ್ಟ್ರಾಂಗ್ ಆಗಿ ಬರಬೇಕು ಅಂತ ಹೇಳಿದ್ದಾರೆ. ADGPನೂ ಸಹ ಇಲ್ಲಿ ಬಂದು ಹೋಗಿದ್ದಾರೆ, ಅವ್ರಿಗೂ ಸಹ ಹೇಳಿದ್ದೀನಿ. IG ಇಲ್ಲೇ ಇದ್ದಾರೆ, ಅವ್ರಿಗೂ ಹೇಳಿದ್ದೀನಿ. SP ಮತ್ತು DC ಅವ್ರಿಗೂ ಹೇಳಿದ್ದೀನಿ. ಸಂಪೂರ್ಣವಾದಂಥ ಇನ್ಸಿಡೆಂಟ್ ಹಿಂದೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೀನಿ. ಮಾಹಿತಿ ಬಂದ ಮೇಲೆ ನಾನು ಇನ್ನೊಂದು ಸ್ವಲ್ಪ ಬ್ರೀಫ್ ಮಾಡ್ತೀನಿ. ಭಯ ಇರುತ್ತೆ. ಈಗ ನೋಡಿದಿರಲ್ಲ, ಇನ್ನು ಮುಂದೆ ಯಾವುದೇ ಸಣ್ಣದು ದೊಡ್ಡದು ಅನ್ನೋದು ಬಿಟ್ಟು ನಾವು ಗಂಭೀರವಾದಂಥ ವಿಚಾರವನ್ನು ತಗೋತೀವಿ. ನಾವು ಎಲ್ಲ ಗಣಪತಿಗಳ ವಿಸರ್ಜನೆಗೆ ರಕ್ಷಣೆ ಕೊಡ್ತೀವಿ. ಯಾವುದೇ ಇನ್ಸಿಡೆಂಟ್ ಇನ್ನು ಮುಂದೆ ಆಗದಂಗೆ ನೋಡ್ಕೋತೀವಿ. ಆ ಭರವಸೆಯನ್ನು ನಮ್ಮ ಜಿಲ್ಲೆಯ ಎಲ್ಲ ಗಣಪತಿಯ ವಿಸರ್ಜನೆ ಮಾಡ್ತಕ್ಕಂಥ ಯುವಕರುಗಳಿಗೆ, ಧಾರ್ಮಿಕ ಸಮಾರಂಭ ಮಾಡ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೆ ನಾನು ವಿನಂತಿ. ಈ ಥರದ ಪ್ರಕರಣಗಳನ್ನ ಯಾವುದೂ ತಗೊಳ್ಳಲ್ಲ ನಾವು. ಸೊ ಒಬ್ರಿಗೊಬ್ಬರಿಗೆ ಈಗ ರೈತರದ್ದು ಗಲಾಟೆ ಇದೆ ತಗೊಂಡಿದ್ದೀವಿ, ಕಾವೇರಿ ಗಲಾಟೆ ಇದೆ ತಗೊಂಡಿದ್ದೀವಿ. ಆದರೆ ಈ ಥರ ಕೋಮು ಗಲಭೆಯಲ್ಲಿ ನಡೆದಂಥ ಇನ್ಸಿಡೆಂಟನ್ನು ಯಾವುದನ್ನು ವಾಪಸ್ ತಗೊಂಡಿಲ್ಲ, ತಗೊಳ್ಳೋದು